ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. RCB ಈ ಸೀಸನ್ ಆಕ್ಷನಲ್ಲಿ ಒಬ್ಬ ಯಂಗ್ಸ್ಟರ್ನ ಪಿಕ್ ಮಾಡಿತ್ತು. ಇನ್ಫ್ಯಾಕ್ಟ್ ಸುಮಾರು ಯಂಗ್ಸ್ಟರ್ಸ್ನ ಪಿಕ್ ಮಾಡಿದೆ. ಅದರಲ್ಲಿ ಇವರು ಕೂಡ ಅಂಡರ್-19 ಕ್ಯಾಟಗರಿಯಲ್ಲಿ ಬರುವಂಥವ್ರು ಒಬ್ಬರು ವಿಹಾನ್ ಮಲ್ಹೋತ್ರಾ ಅಂತ. ಸೊ ಈ ಪ್ಲೇಯರು ಆನ್ ಗೋಯಿಂಗ್ ಅಂಡರ್-19 ವರ್ಲ್ಡ್ ಕಪ್ ಏನು ನಡೀತಾ ಇದೆ ಅದರಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸೊ ಇದು RCB ಖಂಡಿತ ಖುಷಿ ವಿಚಾರ. ಆಬ್ವಿಯಸ್ಲಿ ಈ ಥರ ಒಬ್ಬ ಪ್ಲೇಯರು ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂತಂದಾಗ ಇಂಪ್ಯಾಕ್ಟ್ ಮಾಡ್ತಾ ಇರೋವಂಥದ್ದು, ವರ್ಲ್ಡ್ ಕಪ್ ಸ್ಟ್ಯಾಂಡರ್ಡ್ಸಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇರೋಂಥದ್ದು ನೋಡ್ತು ಅಂತಂದರೆ ಇದು ಆಬ್ವಿಯಸ್ಲಿ RCBಗೆ ಒಂದು ಪಾಸಿಟಿವ್ ನ್ಯೂಸ್. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಇವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋದೇನು ಸುಮ್ಮನೆ ಮಾತಲ್ವೇ ಅಲ್ಲ. ಏನೋ ಒಂದು ಮ್ಯಾಚ್ ಆಯಿತು ಅಂದರೆ ವರ್ಲ್ಡ್ ಕಪ್ಪಲ್ಲಿ ಓಕೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಗ್ತಾ ಇದ್ದಾರೆ ಅಂತಂದರೆ ಸೊ ಸಮಥಿಂಗ್ ಸ್ಪೆಷಲ್ ಟು ಕಮ್ ಅಂತ ಅನ್ನಿಸ್ತಿದೆ. ಈ ಸೀಸನ್ ಅಲ್ಲ ಅಂತಂದರೂ ಗೋಯಿಂಗ್ ಫಾರ್ವರ್ಡು ಫ್ಯೂಚರಲ್ಲಿ RCB ಅವ್ರನ್ನ ಉಳಿಸ್ಕೊಂತು ಅಂತಂದರೆ ಖಂಡಿತ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರೆ RCBಗೆ ಅಂತ ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 2, ಸರ್ಫರಾಜ್ ಖಾನ್ ಹೇಳ್ತಾ ಇದ್ದಾರೆ, ನಾನು ರೆಡ್ ಬಾಲ್ ಫಾರ್ಮೆಟ್ ಮಾತ್ರ ಅಲ್ಲ, ವೈಟ್ ಬಾಲ್ ಫಾರ್ಮೆಟಲ್ಲಿ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಬೇಕು, ಟೀಮ್ ಇಂಡಿಯಾಗೆ ನಾನು ಆಡಬೇಕು ವೈಟ್ ಬಾಲ್ ಫಾರ್ಮೆಟಲ್ಲಿ, ಅಂದರೆ ODI T20s ಅವ್ರು ಆಡಬೇಕಂತೆ ಆಸೆ ಪಡ್ತಾವ್ರೆ. ಜೋರಾಗಿ ಕನ್ಸು ಕಾಣ್ತಾವ್ರೆ. ಕನಸೇ ಕಾಣಲಿ ಬಿಡೋಗುರು, ಕನಸಾಗಿ ಉಳ್ಕೊಳುತ್ತದು ಅಂತ ಹೇಳ್ಬೋದು ನೀವು. ಎಲ್ಗರು ಇವಾಗ ಇರೋವಂಥ ಟೀಮ್ ನೋಡ್ತು ಅಂತಂದರೆ ಚಾನ್ಸ್ ಎಲ್ಲಿ ಸಿಗುತ್ತೆ? ವೈಟ್ ಬಾಲ್ ಫಾರ್ಮೆಟಲ್ಲಿ ಇರೋರೇ ಕಿತ್ತಾಡ್ತಾವ್ರಲ್ಲಿ, ಇವ್ರನ್ನ ಬೇರೆ ಹೇಳ್ಕೊಂಬರ್ತಾರ ಅಂತ ಕೇಳಿದ್ರು. ಗೊತ್ತಿಲ್ಲಪ್ಪ, ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂತಂದರೆ ಪ್ಲೇಯರ್ಸ್ಗಳೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಒಂದೊಂದು ಟೈಮ್ ಹೇಳ್ತಾರೆ, ಈ ಟೈಮಲ್ಲಂತೂ ಖಂಡಿತ ಚಾನ್ಸ್ ಅಂತೂ ಸಿಗೋದಿಲ್ಲ. ಗೋಯಿಂಗ್ ಫಾರ್ವರ್ಡ್ ಒಂದು 2 ವರ್ಷ 3 ವರ್ಷ ಆದಮೇಲೆ ಏನಾಗುತ್ತೆ ಯಾರಿಗೆ ಗೊತ್ತು ಗುರು, ಅವಾಗ ನೋಡೋಣ. ಸರ್ಫರಾಜ್ ಖಾನ್ ಅಲ್ಲಿವರೆಗೂ ಇರೋರು ಸರ್ವೈವ್ ಆಗಿತ್ತು ವೈಟ್ ಬಾಲ್ ಫಾರ್ಮೆಟಲ್ಲಿ ಅಂತ ಅಂದಾಗ ಅವ್ರ ಕೆರಿಯರೇ ಬರ್ಬಾದಾಯಿತು ಅಂತ ಹೇಳ್ದಿಲ್ಲ. ಇನ್ನು ಯಂಗ್ಸ್ಟರು ಸಖತ್ತಾಗೆ ಪರ್ಫಾರ್ಮ್ ಮಾಡ್ತು ಅಂದರೆ ಖಂಡಿತ ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡೋಣ ಅವ್ರ ಆಸೆನ ನಾವು ಯಾಕೆ ಬೇಡ ಅನ್ನೋದು. ಆ್ಯಂಡ್ CSKಗೆ ಅವ್ರು ಆಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ವಂತೆ. ಯಾಕೆಂದರೆ MS ಧೋನಿ ಅವ್ರ ಅಂಡರಲ್ಲಿ ಆಡಬೇಕು ಅಂದರೆ ಅವ್ರಿಗೆ ಒಂಥರ ವೈಬ್ರೇಷನ್ ಬರುತ್ತಂತೆ. CSK ಅವ್ರು ಪಿಕ್ ಮಾಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ಅಂದ್ಕೊಂಡಿಲ್ವಂತೆ. ಪಿಕ್ ಮಾಡಿದರೆ ಈ ಸೀಸನು ಟ್ರೋಫಿ ಗೆಲ್ಲಿಸ್ತೀನಿ ಆಡದೆ ಅಂತ ಹೇಳಿದ್ದಾರೆ. ಏನು ದೊಡ್ಡ ಈ ತೋಲಾಂಡಿ ನಾಯಕ ಅಂತ ಹೇಳ್ತಾರೆ ಇವಾಗ ಸರ್ಫರಾಜ್ ಖಾನ್ಗೆ. ಏನೋ ಪಾಪ ಆಸೆ ಪಡ್ತಾವ್ರೆ ಅವರು ಟ್ರೋಫಿ ಗೆಲ್ಲಿಸ್ತಾರಂತೆ CSKಗೆ. ಸುಮ್ಮನೆ ರೀ, ಕಾಮಿಡಿ ಮಾಡ್ತಾ ಇಲ್ಲ, ಅವ್ರು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಪ್ಡೇಟ್ ನಂಬರ್ 3, ನಮ್ಮ ಎಕ್ಸ್ ಕೋಚ್ ಆಗಿರುವಂಥ ರಾಹುಲ್ ದ್ರಾವಿಡ್, ಲಾಸ್ಟ್ T20 ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚು ಮಾತಾಡಿದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ, ಅಲ್ಲಿಂದ ಇಲ್ಲಿಗೆ ಯಾವ ಥರ ಇಂಡಿಯನ್ ಟೀಮ್ ಡೆವಲಪ್ ಆಗಿದೆ ಅಂದರೆ ಲಾಸ್ಟ್ ವರ್ಲ್ಡ್ ಕಪ್ಪಿಂದ ಈ ವರ್ಲ್ಡ್ ಕಪ್ವರೆಗೂ ಇನ್ನೂ ನೆಕ್ಸ್ಟ್ ಲೆವೆಲ್ ಹೊರಟೋಗ್ಬಿಟ್ಟಿದೆ. ಲಾಸ್ಟ್ T20 ವರ್ಲ್ಡ್ ಕಪ್ ಆದರೆ ಗೆಲ್ತೀವ ಗೆಲ್ಲೋ ಕನ್ಫ್ಯೂಷನ್ ಇರ್ತಿತ್ತು, ಬಟ್ ಈ ಸಲ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಅವರೇ ಹೇಳ್ತಾ ಇದ್ದಾರೆ ಹೆಂಗೆ ಡೆವಲಪ್ ಆಗಿದೆ ಇಂಡಿಯನ್ ಕ್ರಿಕೆಟು T20s ಅಂತ. ಅಂದರೆ ಯಾರು ಕೂಡ ಆಡ್ತಾ ಇಲ್ಲ ಅವ್ರ ಥರ, ಹತ್ರಕ್ಕೂ ಕೂಡ ಬರ್ತಾ ಇಲ್ಲ ಯಾರು ಆ ಥರ. ಹೌದು ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಬಟ್ ಅದೇನೋ ಮಾಡ್ಕೊಂಡು ಬಿಡಿ ಟೀಮ್ ಇಂಡಿಯಾ ಇಲ್ಲಾಂದರೆ ಸೋಲೋ ಮಾತೇ ಇಲ್ಲ ಗುರು. ಸಿಂಪಲಾಗಿ ಹೇಳಬೇಕು ಅಂದರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡಿತ್ತು ಅಂದರೆ, ಒಬ್ಬರು ಎಕ್ಸ್ಟ್ರಾ ಬ್ಯಾಟರ್ ಜೊತೆಗೆ ಆಡಿತ್ತು ಅಂದರೆ ಖಂಡಿತ ನೆನ್ನೆ ಮ್ಯಾಚನ್ನು ಕೂಡ ಸೋಲ್ತಾ ಇರಲಿಲ್ಲ ನಮ್ಮ ಟೀಮ್ ಇಂಡಿಯಾ. ನೀನು ಏನು ಮಾಡ್ರು ಇಂಡಿಯಾನ ಬ್ಯಾಕ್ ಮಾಡೋದು ಬಿಡಲ್ವಲ್ಲ ಗುರು. ಒಪ್ಕೋಗ್ರು ನ್ಯೂಜಿಲೆಂಡ್ ಅವ್ರನ್ನ ಗೆದ್ದವ್ರೆ ಅಂತ ಹೋಗಿತ್ತಿರಲ್ಲ. ಅಪ್ಡೇಟ್ ನಂಬರ್ 4, ಒಬ್ಬ ಕ್ರಿಕೆಟರ್ನ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ಬ್ಯಾನ್ ಮಾಡಲಾಗಿದೆ ICC. ಯಾರು ಗುರು ಅಂತ ಕೇಳಿದ್ರೆ ಏನಂತ ಮೇನ್ ಕ್ರಿಕೆಟರ್ ಏನಲ್ಲ, ಒಟ್ಟಲ್ಲಿ ಈ ಪ್ಲೇಯರ್ ಅಂತೂ ಖಂಡಿತ ನೋಡಿರ್ತೀರ. USA ಬ್ಯಾಟರ್ ಆಗಿರೋವಂಥ ಆರನ್ ಜಾನ್ಸ್ ಅವ್ರನ್ನ ಇವಾಗ ಬ್ಯಾನ್ ಮಾಡಿದ್ದಾರೆ. ಇವ್ರ ಮೇಲೆ ಏನೋ 5 ಚಾರ್ಜಸ್ಸು ಹಾಕಿದ್ದಾರಂತೆ. ಅದರಲ್ಲಿ 2 ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೇ ಇವರು ಮಾಡಿದ್ದಾರಂತೆ. ಅಂದರೆ ಏನೋ ಇವರು ಆ್ಯಂಟಿ ಕರಪ್ಷನ್ ಕೋಡ್ನ ಇವರು ವೈಲೇಟ್ ಮಾಡಿದ್ದಾರಂತೆ. BCCI ಅಂತೀನಿ, ICCದು. ICC ಅಂತ ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇವರು ಅದರಲ್ಲಿ 2 ಚಾರ್ಜಸ್ನ ತಗೊಂಡಿದ್ರಂತೆ. ಇನ್ನು 3 ಯಾವುದೋ ಬೆಂಟೆನ್ ಟೂರ್ನಮೆಂಟಲ್ಲಿ ಯಾವುದೋ 3 ಹಾಕಿಸ್ಕೊಂಡಿದ್ದಾರಂತೆ. ಅದೇನೇನು ಹಾಕಿಸ್ಕೊಂಡಿದ್ರಂತೆ ಡೀಟೇಲಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರನ್ನ ಎಲ್ಲ ಫಾರ್ಮ್ಯಾಟಿಂದನೂ ಕೂಡ ಬ್ಯಾನ್ ಮಾಡಿದ್ದೀವಿ ಅಂತ ICC ಅವರು ಅಫಿಷಿಯಲಾಗಿ ಡಿಕ್ಲೇರ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 5, ಸೂರ್ಯಕುಮಾರ್ ಯಾದವ್ ಅವ್ರು ನೆನೆ ಒಪ್ಕೊಂಡಿದ್ದಾರೆ ಮ್ಯಾಚಲ್ಲಿ ಆದ ನಂತರ, ನಾವು ಇದನ್ನ ಪರ್ಪಸ್ಫುಲಿ ಮಾಡಿದ್ವಿ. ಯಾಕೆ ಅಂದರೆ ನಮಗೆ ಗೊತ್ತಾಗಬೇಕಾಗಿತ್ತು ಒಬ್ಬ ಬ್ಯಾಟರ್ ಶಾರ್ಟ್ ಆಡ್ತು ಅಂತಂದರೆ, ಜೊತೆಗೆ 5 ಜನ ಬೌಲಿಂಗ್ ಆಪ್ಷನ್ಸನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ, 200 ಹೊಡಿಸ್ಕೊಂಡ್ವಿ ಅಂತಂದರೆ ನಾವು ಚೇಸ್ ಮಾಡ್ಬೋದೋ ಮಾಡೋಕ್ಕಾಗೋದಿಲ್ವಾ, ಅಥವಾ ನಾವು ಡಿಫೈಂಡ್ ಮಾಡ್ಬೋದೋ ಮಾಡೋದಕ್ಕಾಗೋದಿಲ್ವಾ. ನಾವು ಫಸ್ಟೇ ಪ್ಲೇಯಿಂಗ್ ಲೆವೆನ್ನ ಈ ಥರ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಬಂದ್ವಿ. ಟಾಸ್ ಟೈಮಲ್ಲಿ ಡಿಸೈಡ್ ಆಗಿಲ್ಲ, ಈ ಥರನೇ ಇರಬೇಕು ಪ್ಲೇಯಿಂಗ್ ಲೆವೆನ್. ನಾವು ಚೇಸ್ ಮಾಡೋಕ್ಕಾಗುತ್ತಾ, ಡಿಫೈಂಡ್ ಮಾಡೋಕ್ಕಾಗುತ್ತಾ, ಅದನ್ನು ನಾವು ನೋಡಬೇಕಾಗಿತ್ತು. ಈ ಥರ ಒಂದು ಕಾಂಬಿನೇಷನ್ ಇಟ್ಕೊಂಡು ಪರ್ಪಸ್ಫುಲ್ಲಿನೇ ಮಾಡಿದ್ದು, ಬೇಕು ಅಂತಲೇ ಮಾಡಿದ್ದು ಅಂತ ಹೇಳಿದರೆ. ಬಟ್ ಇಶಾನ್ ಕಿಶಾನ್ಗೆ ನಿಗಲಿದೆ ಅಂತಲೇ ಹೇಳ್ಬಿಟ್ರು. ಅಲ್ಲಿ ಏನು ನಿಗಲಿದ್ದು, ಬದನೆಕಾಯಿ ನಿಗಲಿದ್ದು ಏನೂ ಇಲ್ಲ, ನಿಗಲ್ ಸುಮ್ಮನೆ ಹೇಳಿದ್ದಾರೆ ಅಷ್ಟೇ. ಇಶಾನ್ ಕಿಶಾನ್ ಏನಕ್ಕೆ ಡ್ರಾಪ್ ಮಾಡಿದ್ದಾರೆ, ಅಷ್ಟು ಸಖತ್ತಾಗಿ ಆಡ್ತಾರೆ ಅಂತ ಇಶಾನ್ ಕಿಶಾನ್ ಏನಕ್ಕೆ ಡ್ರಾಪ್ ಮಾಡಬೇಕು. ನೆಕ್ಸ್ಟ್ ಮ್ಯಾಚ್ ವಾಪಸ್ ಬರ್ತಾರೆ ಅಂತ ಕಾಣಿಸುತ್ತೆ ಇಶಾನ್ ಕಿಶಾನು. ಇನ್ನು ಒಂದು ಮ್ಯಾಚ್ ಏನೋ ಟ್ರೈನ್ ಆ್ಯಂಡ್ ಟೆಸ್ಟ್ ಆಯಿತು ಇದು. ಸೊ ನೆಕ್ಸ್ಟ್ ಮ್ಯಾಚು ಸೀರಿಯಸ್ ಆಗಿ ಆಡಬೇಕಾಗುತ್ತೆ, ಯಾಕಂದರೆ ಇನ್ನು ವಿನ್ನಿಂಗ್ ನೋಟ್ ನಾವು ಹೋಗಬೇಕು ವರ್ಲ್ಡ್ ಕಪ್ಪಿಗೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ.